ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು NMMS ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ ಸಮಾಜ ವಿಜ್ಞಾನದ ಒಂದಿಡೀ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳ ಸರಿ ಉತ್ತರದೊಂದಿಗೆ ವಿವರಣೆಯನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. 36ನೇ ಪ್ರಶ್ನೆಯಿಂದ 70ನೇ ಪ್ರಶ್ನೆಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರ್ತವೆ. 36ನೇ ಪ್ರಶ್ನೆ ಬಂದು, ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಅದಕ್ಕೆ ಕಲ್ಹಣ ರಾಜತರಂಗಿಣಿಯ ಕರ್ತೃವಾಗಿದ್ದಾನೆ. ಇನ್ನು ಜಿಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು ಯಾರು? ಯಹೂದಿಗಳು. ಸರಿಯಾದ ಉತ್ತರ. ಈ ಹೇಳಿಕೆಗಳನ್ನು ಓದಿ ಸರಿಯಾದದನ್ನು ಆಯ್ಕೆ ಮಾಡಿರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ್ದನ್ನು ಆಯ್ಕೆ ಮಾಡಿ. ಮೆಹಂಜಾದರ್ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲನೆಯದು. ಇದರಲ್ಲಿ ಹೇಳಿಕೆಗಳನ್ನು ನೋಡಿದಾಗ ಎರಡೂ ಹೇಳಿಕೆಗಳು ಸಮೇತ ಸರಿಯಾಗಿದ್ದಾವೆ. ಮುಂದಿನ ಪ್ರಶ್ನೆ, ಕುರುಕ್ಷೇತ್ರ ಎಂದು ಕರೆಯಲಾಗಿರುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ಇದಕ್ಕೆ ಸರಿ ಉತ್ತರ ಕುರು. ಈ ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ್ದನ್ನು ಆಯ್ಕೆ ಮಾಡಿ ಗುರುತಿಸಿ. ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆಯನ್ನು ಪಡೆದಿತ್ತು. ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆಯೇ ದೈಹಿಕ ವಿಕಾಸಕ್ಕೂ ಕೊಟ್ಟಿದ್ದರು ಅನ್ನುವಂತಹ ಹೇಳಿಕೆಗಳನ್ನು ಗಮನಿಸಿದಾಗ ಆಪ್ಷನ್ ಡಿ 1 ಮತ್ತು 2 ಸರಿ, 1 ಎಯ ಸರಿಯಾದ ಕಾರಣವಾಗಿದೆ. ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂತ ಕೇಳಿದರೆ ಹಿಪೋಕ್ರಟಿಸ್ ಸರಿಯಾದ ಉತ್ತರ. ರೋಮನ್ನರು ಮತ್ತು ಕಾರ್ತೇಜ್ ನಡುವೆ ಫ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯವಾದಂಥ ಕಾರಣ ಸಿಸೆಲ್ಲಿ ಎಂಬ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ. ಜೈನರ 12 ಅಂಗಗಳು ಇರುವಂತಹ ಭಾಷೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಪ್ರಾಕೃತ ಭಾಷೆ. ಇನ್ನು ಹೊಂದಿಸಿ ಬರೀರಿ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಹರಿಹರ. ತುಳುವ ವಂಶ, ಅಹಮದ್ ಶಾ ಬಂಧು, ಬಹುಮನಿ ಸುಲ್ತಾನರು, ಗಜಪತಿ ಬಂಧು, ಕಳಿಂಗದ ದೊರೆ, ಕೃಷ್ಣದೇವರಾಯ, ಸಂಗಮ ವಂಶದ ಪ್ರಸಿದ್ಧ ದೊರೆ, ವಿಜಯನಗರದ ಅರಸ. ರಾಜವೀರ ಮದಕರಿ ನಾಯಕ. ಈ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧನಾದಂಥವನು. ಚಿತ್ರದುರ್ಗದ ಪಾಳೆಗಾರರಲ್ಲಿ ಅತ್ಯಂತ ಪ್ರಸಿದ್ಧನಾದವನು. ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು. ರಾಮನ ಶ್ರೇಷ್ಠ ಭಕ್ತರಾಗಿದ್ದರು. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ? 42 ಕಿಲೋಮೀಟರ್. 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ 11:30 ಆಗಿದ್ದರೆ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ಇದಕ್ಕೆ ಬೆಳಗ್ಗಿನ 4:30. ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಎಷ್ಟು ಅಂತೇಳಿದರೆ 6371 ಕಿಲೋಮೀಟರ್ಗಳು. ಮತ್ತೊಂದು ಹೊಂದಿಸಿ ಬರೆಯಿರನ್ನು ಕೇಳಿದರೆ ಸ್ಟ್ರಾಂಬೋಲಿ, ಮೌನಲೋವಾ, ಕಿಲಿಮಂಜಾರೋ, ಅಕಾಂಕುಗೋವಾ ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿರಿ ಅಂತ ಹೇಳಿದರೆ ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಅತಿ ಹಾನಿಕಾರಕ ಭೂಕಂಪ ಅಲೆಗಳು ಯಾವುವು ಅಂತ ಕೇಳಿದರೆ ಅದಕ್ಕೆ ಎಲ್ ಅಲೆಗಳು. ಮತ್ತೊಂದು ಹೊಂದಾಣಿಕೆಯನ್ನು ಮಾಡುವಂಥದ್ದು ಮಹಾಕಂದರ, ಸ್ವಾಭಾವಿಕ ದಡಕಟ್ಟೆ, ತೂಗು ಕಣಿವೆ, ಲೋಯಸ್ ಮೈದಾನ ಕೇಳಿದರೆ ಇದಕ್ಕೆ ಮಹಾಕಂದರಕ್ಕೆ ನದಿಯ ಸವೆತ ಕಾರ್ಯ, ಸ್ವಾಭಾವಿಕ ದಡಕಟ್ಟೆ ನದಿಯ ಸಂಚನ ಕಾರ್ಯದಿಂದ ಆಗಿರುವಂಥದ್ದು. ಇನ್ನು ತೂಗು ಕಣಿವೆ ಬಂದು ಹಿಮನದಿಯ ಸವೆತ ಕಾರ್ಯದಿಂದ, ಹಾಗೆಯೇ ಲೋಯಸ್ ಮೈದಾನ ಬಂದು ಮಾರುತದ ಸಂಚಯನ ಕಾರ್ಯ. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು? ಆರ್ಕಿಟಿಕ್ ಸಾಗರ. ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಸ್ವರೂಪವನ್ನು ಏನಂತ ಕರೀತಾರೆ ಅಂದರೆ ಕಾಲ್ಡೆರಾ ಅಂತ ಕರೀತಾರೆ. ಭೂಮಿಯ ಒಳ ಕೇಂದ್ರಗೋಳವು ಈ ರೂಪದಲ್ಲಿದೆ, ಅದಕ್ಕೆ ಘನರೂಪ. ಈ ಕೆಳಕಂಡ ಚಿತ್ರವು ಏನನ್ನು ನಿರೂಪಿಸುತ್ತದೆ ಅಂತ ಕೇಳುತ್ತೆ? ಉತ್ತರಾರ್ಧಗೋಳದ ಆವರ್ತ ಮಾರುತಗಳು. ಇನ್ನು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಾವೆ. ಭಾರತ ಸಂವಿಧಾನ ದಿನವನ್ನು ಯಾವಾಗ ಆಚರಿಸ್ತಾರೆ? ಅದಕ್ಕೆ ನವೆಂಬರ್ 26. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊದಲ ಬಾರಿಗೆ ಬಳಸಿದ ವರ್ಷ 1812. ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು ಲೂಥರ್ ಗುಲಿಕ್ ಮತ್ತು ಸೈಮನ್. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯಲು ಎಮಿಲಿ ಡರ್ಕಿಮ್ ಅವರನ್ನು. ಬುದ್ಧ ಮತ್ತು ಅವನ ಧಮ್ಮ ಎಂಬ ಪುಸ್ತಕವನ್ನು ಬರೆದವರು ಡಾಕ್ಟರ್ BR ಅಂಬೇಡ್ಕರ್. ಅಕ್ಬರ್ನವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ ಮನೆ. ಜನಸಾಮಾನ್ಯನ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಆಲ್ಫ್ರೆಡ್ ಮಾರ್ಷಲ್. ಸೆಬಿ ಇದರ ವಿಸ್ತೃತ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇನ್ನು ನೀತಿ ಆಯೋಗ ರಚನೆಯಾದಂಥ ವರ್ಷ 2015. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೈಗೊಳ್ಳುವಂಥ ಚಟುವಟಿಕೆಯನ್ನು ಏನಂತ ಕರೀತಾರೆ? ಅನುಭೋಗ. ಮಾನವ ನಾಗರಿಕತೆಯ ಮೊದಲ ಹಂತ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ.
ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆ. ಚೆಕ್ಕುಗಳು ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವಂಥ ಚಟುವಟಿಕೆಯನ್ನು ಏನಂತ ಕರೀತಾರೆ? ವ್ಯವಹಾರ. ಕೈಗಾರಿಕಾ ಕ್ರಾಂತಿ ಮತ್ತು ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ. ಸ್ನೇಹಿತರೆ, ಇವಾಗಿದ್ದವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ NMMS ಪರೀಕ್ಷೆಯ ಪ್ರಶ್ನೆಗಳು. ಇದೇ ರೀತಿ ಅಭ್ಯಾಸದ ಪ್ರಶ್ನೆಗಳ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.